ಬೆಳಗಾವಿ ಜಿಲ್ಲೆ ವಿಭಜನೆಗೆ ಜೋರಾಯ್ತು ಕೂಗು. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ನಿಯೋಗದವರು. ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್ ಜಿಲ್ಲೆ ರಚನೆಗೆ ಆಗ್ರಹಿಸಿದ್ದಾರೆ ಅಲ್ಲಿಯ ಜನರು. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಜೋರಾಯ್ತು ಕೂಗು. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ನಿಯೋಗ ಬೆಳಗಾವಿಯನ್ನ ವಿಭಜಿಸಿ ಗೋಕಾಕ್ ಸಪರೇಟ್ ಜಿಲ್ಲೆಯನ್ನಾಗಿ ರಚನೆ ಮಾಡಿ ಅಂತ ಆಗ್ರಹಿಸಿದ್ದಾರೆ ಜನಪ್ರತಿನಿಧಿಗಳು. ಗೋಕಾಕ್ ಜಿಲ್ಲೆಯ ಬಗ್ಗೆ ಬಹಳ ದಿನಗಳ ಬೇಡಿಕೆ ಇತ್ತು. ಅದರ ಜೊತೆ ಚಿಕ್ಕೋಡಿ ಕೂಡ ಜಿಲ್ಲೆಯಾಗಬೇಕು ಅಂತ ಹಲವು ನಾಯಕರು ಪಣ ತೊಟ್ಟಿದ್ರು. ಸಿಎಂ ಜೊತೆ ಸಭೆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿರುವಂಥದ್ದು. ಬೆಳಗಾವಿಯನ್ನ ವಿಭಜನೆ ಮಾಡಿ ಚಿಕ್ಕೋಡಿ ಒಂದು ಜಿಲ್ಲೆ, ಗೋಕಾಕ್ ಒಂದು ಜಿಲ್ಲೆ ಸಪರೇಟ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸದನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಜೋರಾಗಿದೆ ಈಗ ಕೂಗು. ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ ನಿಯೋಗದವರು. ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಹೌದಾ, ಭಾಳ ದಿನಗಳ ಬೇಡಿಕೆ ಇದೆ ಇರೋದು. ಗೋಕಾಕ್ ಜೊತೆನೂ ಚಿಕ್ಕೋಡಿ ಕೂಡ ಮಾಡಿದ್ದೀವಿ. ಚಿಕ್ಕೋಡಿ ಮೂರು ಆಗಬೇಕಂತ ಮುಂಚೆ ಬೇಡಿಕೆ. ಗೋಕಾಕು ಚಿಕ್ಕೋಡಿ ಹೊಸ 2 ಜಿಲ್ಲೆ ನಿರ್ಮಾಣ ಆಗಬೇಕಂತ ಡಿಮಾಂಡ್ ಇದೆ, ಬೇಡಿಕೆ ಇಟ್ಟಿದ್ದೀವಿ. ಎಲ್ಲ ಅದೇ ಹೇಳಿದಲ್ಲ, ಎಲ್ಲರೂ ಹೇಳ್ತಾರೆ ಎಲ್ಲ ಜಿಲ್ಲೆ ತಾಲೂಕವ್ರು ಬೇಕಂತಾರೆ, ಮಾಡಲಿಕ್ಕೆ ಆಗೋಲ್ಲ. 2 ಯೋಗ್ಯ ಇದೆ, 2 ಮಾಡಲಿಕ್ಕೆ ನಾವು ಒತ್ತಡ ಮಾಡ್ತೀವಿ. ಅದೇ ಶಾಸಕರ ಸಭೆಗೆ ಅಂತ ಹೇಳಿದಾರೆ, ಬರಲಿ ಶಾಸಕರ ಸಭೆಗೆ ಅಂದ್ಮ್ಯಾಗ ತೀರ್ಮಾನ ಮಾಡಿದೆ ಅಂತ ಹೇಳಿದ್ದಾರೆ. ಇರೋದು ಗೋಕಾಕ್ ಜೊತೆನೂ ಚಿಕ್ಕೋಡಿ ಕೂಡ ಮಾಡಿದ್ದೀವಿ. ಚಿಕ್ಕೋಡಿ ಮೂರು ಆಗಬೇಕಂತ ಮುಂಚೆ ಬೇಡಿಕೆ. ಗೋಕಾಕು ಚಿಕ್ಕೋಡಿ ಹೊಸ 2 ಜಿಲ್ಲೆ ನಿರ್ಮಾಣ ಆಗಬೇಕಂತ ಡಿಮಾಂಡ್ ಇದೆ, ಬೇಡಿಕೆ ಇಟ್ಟಿದ್ದೀವಿ. ಎಲ್ಲ ಅದೇ ಹೇಳಿದಲ್ಲ, ಎಲ್ಲರೂ ಹೇಳ್ತಾರೆ ಎಲ್ಲ ಜಿಲ್ಲೆ ತಾಲೂಕವ್ರು ಬೇಕಂತಾರೆ, ಮಾಡಲಿಕ್ಕೆ ಆಗೋಲ್ಲ. 2 ಯೋಗ್ಯ ಇದೆ, 2 ಮಾಡಲಿಕ್ಕೆ ನಾವು ಒತ್ತಡ ಮಾಡ್ತೀವಿ. ಅದೇ ಶಾಸಕರ ಸಭೆಗೆ ಅಂತ ಹೇಳಿದಾರೆ, ಬರಲಿ ಶಾಸಕರ ಸಭೆಗೆ ಅಂದ್ಮ್ಯಾಗ ತೀರ್ಮಾನ ಮಾಡಿದೆ ಅಂತ ಹೇಳಿದ್ದಾರೆ. ಹೌದಾ, ಭಾಳ ದಿನಗಳ ಬೇಡಿಕೆ. ಇನ್ನು ಬೆಳಗಾವಿಯನ್ನ ವಿಭಜಿಸಿ ಅಂತ ಜನಪ್ರತಿನಿಧಿ ಜಾರಕಿಹೊಳಿಯವರು ಹೇಳಿರುವಂಥದ್ದು. 2 ಜಿಲ್ಲೆಯ ಅವಶ್ಯಕತೆ ಇದೆ ಈಗ ಬೆಳಗಾವಿನಲ್ಲೇ, ಒಂದು ಚಿಕ್ಕೋಡಿ ಮತ್ತೊಂದು ಗೋಕಾಕ್. ಉಳಿದದ್ದು ಯಾವುದು ತಲೆ ಕೆಡಿಸ್ಕೊಳ್ತಿಲ್ಲ, ಅದರ ಬಗ್ಗೆ ಚರ್ಚೆ ಕೂಡ ಆಗಿಲ್ಲ. ಸಿದ್ದರಾಮಯ್ಯನವ್ರ ಹತ್ರ ಇವೆರಡು ಜಿಲ್ಲೆಗಳನ್ನು ಸಪ್ರೇಟ್ ಮಾಡಿರಿ ಅಂತ ಬೇಡಿಕೆ ಇಟ್ಟಿದ್ದೇವೆ, ಏನಾಗುತ್ತೆ ಅದು ಅನ್ನೋದನ್ನು ಕಾದು ನೋಡಬೇಕಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಶಾಸಕರ ಸಭೆಗೆ ಸೊ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಸಚಿವರು, ವಕೀಲ ಸಂಘದ ಎಲ್ಲ ಅಧ್ಯಕ್ಷರು, ಎಲ್ಲ ಪ್ರಮುಖರು, ಇಡೀ 2 ಕ್ಷೇತ್ರ ಗೋಕಾಕ್ ಅರಬಾವಿ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು, ನಾವು ಹೇಳಿದ್ವಿ, ಅಶೋಕ್ ಪೂಜಾರಿಯವ್ರು ಮಾತಾಡ್ರು. ಮುಖ್ಯಮಂತ್ರಿಗಳು ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಇದು ಬೆಳಗಾವಿ, ಡಿವಿಷನ್ ಆಗಬೇಕಂತ ನಮ್ಮ ಅಭಿಪ್ರಾಯ ಐತೆ, ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ. ಆದ್ರೆ ಅವ್ರು ಏನು ಹೇಳಿದ್ರು ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ 18 ಶಾಸಕರನ್ನ ಕಾಂಗ್ರೆಸ್ ಬಂದರು, BJP ಬಂದರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ, ಕರೆದ ನಂತರ ಎಲ್ಲರ ಅಭಿಪ್ರಾಯ ತೊಗೊಂಡು ಒಂದು ನಿರ್ಣಯಕ್ಕೆ ಬರ್ತವೆ ಅಂತ ಹೇಳಿದ್ವಿ. ಆದರೂ ನಾವು ಪೂಜ್ಯರೆಲ್ಲ ಮಠಾಧೀಶರು, ನಾನು, ಅಶೋಕ್ ಪೂಜಾರಿಯವರು, ಉಸ್ತುವಾರಿ ಮಂತ್ರಿಯವರು, ನೀವು ಏನಾದರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರಿತಾರೋ ಆವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತೇಳಿ ನಾವು ಸಂಪೂರ್ಣ ಬೇಡಿಕೆ ಇಡ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತೇಳಿ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ.